ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ ಮಾತಾಡ್ತಾ ಇರೋದು. ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಆ್ಯಂಡ್ ಅಲ್ಲೇ ಆ ದಿನ ಉಳಿದದ್ರಿಂದಾಗಿ ಸ್ವಲ್ಪ ತಿರುಗಾಡಲಿಕ್ಕೆಲ್ಲ ಟೈಮ್ ಸಿಕ್ಕಿತ್ತು. ಈ ಒಂದು ಪ್ಲೇಸನ್ನು ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದೆ. ಏನೋ ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಆ್ಯಂಡ್ ಪೇಂಟಿಂಗ್ ಕೆಲಸ ಅಂತೂ ಬಾಕಿ ಇತ್ತು ಆ್ಯಂಡ್ ಒಂದು ಪೇಂಟಿಂಗ್ ಮಾಡಿ ಮುಗಿಸಿದೆ. ಓಕೆ ಅಂತ ಹೇಳಿ ಅನ್ನಿಸ್ತು. ನಾನು ಬೆಗ್ ನೋಡಿ ತಲೆ ಮೇಲೆ ಕೂತ್ಬಿಟ್ಟಿದೆ ಹೇಗೆ ಅಂತ ಹೇಳಿ. ಸತ್ಯದೇವತೆ ಟೆಂಪಲ್ ಇದೆಯಲ್ವಾ, ಸೊ ಅಲ್ಲಿಂದ ಬುಕ್ ಸಿಕ್ಕಿತ್ತು 6 ಆ್ಯಂಡ್ ಒಂದು ಕಲರ್ ಬುಕ್ ಆಗಿತ್ತು. ಕವರ್ ನೋಡಿದಾಗಲೇ ಗೊತ್ತಾಯಿತು. ಆ್ಯಂಡ್ ಒಂದು ಖಾಲಿ ಬುಕ್ ಲಾಂಗ್ ಬುಕ್ ಇತ್ತು, ಇನ್ನೊಂದು ಗೆರೆದು ಲಾಂಗ್ ಬುಕ್ ಇತ್ತು. ಹಾಗೆ ಉಳ್ದ ಒಂದು 3 ಬುಕ್ಕು ಹೀಗೇ ನಾರ್ಮಲಾಗಿ 200 ಪೇಜಿದು ಆಗಿತ್ತು. ಆ್ಯಂಡ್ ಒಂಥರ ಖುಷಿ ಆಗ್ತದೆ, ಒಂದು ದೇವರ ಪ್ರಸಾದ ಸಿಕ್ಕಿದ ಹಾಗೆ ಆಗ್ತದಲ್ವ. ಹಾಗಾಗಿ ಅಲ್ಲಿಗೆ ಹೋಗಿದ್ದಾಗ ಅಪ್ಲಿಕೇಶನ್ ಕೊಡಲಿಕ್ಕಿತ್ತಲ್ವ ಫಸ್ಟಿಗೆ. ಆಗಂತೂ ಕ್ವಶನ್ ಕೇಳಿದರು, ಬೆತ್ತಲ್ಲೇ ಇಟ್ಕೊಂಡು ಬಂದಿದ್ದರು. ಪುಣ್ಯಕ್ಕೆ ಸರಿಯಾಗಿ ಆನ್ಸರ್ ಹೇಳ್ತಾ ಇದ್ದದ್ರಿಂದಾಗಿ ನಮಗೆ ಅಪ್ಲಿಕೇಶನ್ ಕೊಟ್ಟರು. ಒಂಥರ ಮಜಾ ಇತ್ತು. ನನಗೆ ಹೆದರಿಕೆ ಏನಾಗಲಿಲ್ಲ. ನನ್ನ ಒಟ್ಟಿಗೆ ಬಂದವರೆಲ್ಲ ಬೇಡ ಬರೋದಿತ್ತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದರು. ಆ್ಯಂಡ್ ನನಗೇನು ಹಾಗೆ ಫೀಲ್ ಆಗಲಿಲ್ಲ. ಚಿರುಷ್ನಮ್ಮ ಕ್ರಾಫ್ಟ್ ಮಾಡಲಿಕ್ಕೋಸ್ಕರ ಬಂದಿದ್ದರು. ಸೊ ಬೇಟೆಗೆಲ್ಲ ಹೋಗಿ ಬರೋಕ್ಕಾಯಿತು ನನಗೆ ಒಂದು ಸರಿ ಆ ಕಾರಣದಿಂದಾಗಿ. ಆ್ಯಂಡ್ ನಾವು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಆ ಟೈಮ್ನಲ್ಲಿ ತೆಗೆದಂತಹ ವೀಡಿಯೋ ಅದು ರಿಕ್ಷಾದಲ್ಲಿ ಕೂರುವಾಗ. ಆ್ಯಂಡ್ ಇದೆಲ್ಲ ವೀಡಿಯೋಸ್ಗಳು ಇದೆಯಲ್ವ, ಇದೆಲ್ಲ ಬಸ್ನಲ್ಲಿ ತೆಗೆದಂತಹ ವೀಡಿಯೋಸ್ಗಳು. ನಾನು ಹೋಗುವ ದಾರಿಯಲ್ಲಿ ನನಗೊಂದು ನವಿಲು ಸಿಕ್ಕಿತ್ತು, ಗರಿ ಬಿಚ್ಚಿ ನಲ್ದಾಡ್ತಿತ್ತು. ಸೊ ಹಾಗೆ ವೀಡಿಯೋ ತಗೊಳ್ಳೋಣ ಅಂತ ಹೇಳಿ ತಗೊಂಡೆ. ಆ್ಯಂಡ್ ರೋಡ್ ಬೇರೆ ಆಗ್ತಾ ಇತ್ತು. ಮೊದಲು ಕೆಸರಿತ್ತು, ಈಗ ರೋಡ್ ಆಗ್ತಾ ಇರೋದ್ರಿಂದಾಗಿ ಜಲ್ಲಿಕಲ್ಲೆಲ್ಲ ಹಾಕಿರೋದ್ರಿಂದ ಆಗಿ ಅಷ್ಟೊಂದು ಕೆಸರು ಇಲ್ಲ, ತಳ್ಳಿಕೊಂಡು ಹೋಗುವ ಸಾಧ್ಯತೆಗಳು ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂಥರ ಖುಷಿ ಆಗ್ತದೆ. ಆದಷ್ಟು ನಾನು ಬೇಗ ರೋಡಲ್ಲೇ ಹೋಗ್ಬೋದಲ್ಲ, ಸೈಕಲಲ್ಲಿ ಹೋಗುವಾಗ ಕಷ್ಟ ಆಗೋದಿಲ್ಲ ಅನ್ನುವ ಕಾರಣಕ್ಕೆ. ಫ್ಯಾಮಿಲಿಯವರು ಗಾಡಿ ಮಾಡಿಕೊಂಡೇ ಬರ್ತಾಯಿದ್ರು. ಸೊ ಹಾಗಾಗಿ ನಾವು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ವಿ. ಆ್ಯಂಡ್ ಅದರ ನಡುವೆಯಲ್ಲೂ ಕಾಶ್ವಿ ಮತ್ತು ಅಮೈ ಫ್ರ್ಯಾಂಕ್ ಮಾಡಿದರು, ನಾವು ಬರೋದಿಲ್ಲ, ನಮಗೆ ಡ್ಯಾನ್ಸ್ ಕಲೀಲಿಕ್ಕುಂಟು ಹಾಗೆ ಹೀಗೆ ಅಂತೇಳಿ. ಒಂಥರ ಬೇಜಾರಾಯಿತು ಫಸ್ಟಿಗೆ. ಆಮೇಲೆ ಇದು ಹೇಗೆ ಫ್ರ್ಯಾಂಕ್ ಅಂತ ಹೇಳಿ ಗೊತ್ತಿದ್ರು, ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಮತ್ತೊಮ್ಮೆ ಕಾಲ್ ಮಾಡಿದೆ. ಆಗ ಎಲ್ಲಿ ಬರ್ತಾ ಇದ್ದೀರಿ ಅಂತೆಲ್ಲ ಕೇಳಿ ಹಾಗೆ ಸರಿ ಮಾಡಿಕೊಂಡೆ. ನಾವು ಮಂಗಳೂರಿಗೆ ಹೋಗಿ ತಲುಪಿದಾಗ ಬರ್ಡೇ ಫಂಕ್ಷನ್ನ ಒಂದು ಹಾಲಿಗೆ ತುಂಬ ಲೇಟಾಗಿತ್ತು, ಕತ್ಲೇನೇ ಆಗಿತ್ತು ಅಂತಲೇ ಹೇಳಬಹುದು. ಆ್ಯಂಡ್ ಅದಾದ ಮೇಲೆ ಅಲ್ಲಿ ಹೋಗಿ ಜ್ಯೂಸ್ ಕುಡಿದ್ವಿ. ತುಂಬ ಚೆನ್ನಾಗಿತ್ತು, ವೆನಿಲಾ ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ಅದಾದಮೇಲೆ ಹೋಗಿ ಕೂತ್ವಿ. ಡ್ಯಾನ್ಸಸ್ ಎಲ್ಲ ಇತ್ತು, ಸಾಂಗ್ ಇತ್ತು, ಹಾಗೆಯೇ ಕೇಕ್ ಕಟ್ಟಿಂಗು ಆಯಿತು. ಆಮೇಲೆ ಗೋಲ್ಗಪ್ಪದು ಸ್ಟಾಲ್ ಇತ್ತು, ಹಾಗೆ ಇನ್ನೊಂದು ಯಾವುದೋ ಚಾಟ್ ಇತ್ತು. ನನಗೆ ಗೋಲ್ಗಪ್ಪ ತಿನ್ನಲಿಕ್ಕೆ ಸಿಕ್ತು, ಬಟ್ ಇನ್ನೊಂದು ಚಾಟ್ ಇದೆಯಲ್ಲ ಅದು ನಾವು ಅಲ್ಲಿಗೆ ಹೋಗುವಾಗ ಖಾಲಿ ಆಗೋಯಿತು. ಆ್ಯಂಡ್ ಅದಾದ ಮೇಲೆ ಊಟದ ಸರದಿ ಅಂತ ಹೇಳಿದರೆ ತುಂಬಾ ಚೆನ್ನಾಗಿತ್ತು. ವೆರೈಟಿ ಜ್ಯೂಸ್ ಬೇರೆ ಇತ್ತು ಆ್ಯಂಡ್ ಡಿಫ್ರೆಂಟ್ ಚಿಕನ್ ಇತ್ತು. ತುಂಬಾ ಇಷ್ಟ ಆಯಿತು ನನಗೆ ಅಡುಗೆ ಅಂತ. ಅಮೈ ಅಂತೂ ಆ ಜ್ಯೂಸನ್ನು ಬಾಟ್ಲಿಯಲ್ಲಿ ಹಾಕ್ಕೊಂಡು ಬಂದಿದ್ದ. ಗ್ರೀನ್ ಕಲರ್ ಜ್ಯೂಸ್ ಇತ್ತು, ಬ್ಲೂ ಕಲರ್ ಜ್ಯೂಸ್ ಇತ್ತು ಆ್ಯಂಡ್ ಬ್ಲ್ಯಾಕ್ ಕಲರ್ ಜ್ಯೂಸ್ ಇತ್ತು, ಆಬ್ವಿಯಸ್ಲಿ ವೈಟ್ ಕಲರು ಜ್ಯೂಸ್ ಇತ್ತು ಆ್ಯಂಡ್ ಯೆಲ್ಲೋ ಕಲರ್ ಜ್ಯೂಸ್ ಇತ್ತು. ನನಗೆ ಅದರಲ್ಲಿ ಯೆಲ್ಲೋ ಓಕೆ, ಬಟ್ ಬ್ಲೂ ಕಲರ್ಗಿಂತ ಕೂಡ ಈ ಗ್ರೀನ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ಆಯಿತು. ವೈಟ್ ಕಲರ್ ಇದು ಕುಡಿಲಿಲ್ಲ, ನಾರ್ಮಲಾಗಿ ಯಾವಾಗಲೂ ಕುಡಿಯುವಂಥದ್ದೇ ಅಲ್ವಾ. ಹಾಗಾಗಿ ನಾನು ನಡ್ಕೊಂಡು ಬರುವಾಗ ಮೋಡ ಕವಿದ ವಾತಾವರಣ ಇತ್ತು. ಸೊ ನನಗೆ ಆ ಒಂದು ನಜಾರ ತುಂಬ ಇಷ್ಟ ಆಯಿತು. ಹಾಗಾಗಿ ವಿಡಿಯೋ ಕ್ಲಿಪ್ ಅಂತ ತೆಗೆದೆ. ಡ್ರ್ಯಾಗನ್ ಫ್ರೂಟ್ ತಿನ್ನೋದೇ ತುಂಬಾ ದಿನ ಆಗಿತ್ತು. ಹಾಗೆ ಗುಳುಂ ಸ್ವಾಹ ಮಾಡಿದೆ. ನಮ್ಮ ಒಂದು ಕಾಲೇಜಿನಲ್ಲಿ ಫೇರ್ವೆಲ್ ಸಂಭ್ರಮ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಈ ಸರಿಯ ಫೇರ್ವೆಲ್ಲನ್ನೇ ತುಂಬ ಎಂಜಾಯ್ ಮಾಡಿದ್ದು ಅಂತ ಹೇಳಿದರೆ ಏನೋ ಒಂಥರ ಖುಷಿ ಆಯಿತು. ಆ್ಯಂಡ್ ನಾನು ಅದರಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಮಾಡಿದೆ. ಎಲ್ಲರ ಮುಖದಲ್ಲೂ ಒಂದು ನಗು ಕಂಡು ಧೈರ್ಯದಿಂದ ಎದುರು ನಿಂತು ಮಾತಾಡಿದ್ದು ಎಲ್ಲ ಒಂಥರ ಒಳ್ಳೆಯ ಮೆಮೊರಿ ಅಂತಲೇ ಹೇಳ್ಬಹುದು. ನಾನು ಹೆಚ್ಚಾಗಿ ಪ್ರಿಪೇರ್ ಮಾಡ್ಕೊಂಡೇನೆ ಹೋಗೋದಿಲ್ಲ, ಜಸ್ಟ್ ಒಮ್ಮೆ ನೋಡ್ಕೋತೇನೆ, ನನ್ನ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದು ವೋಟ್ ಆಫ್ ಥ್ಯಾಂಕ್ಸ್ ಆಗಿರೋದ್ರಿಂದಾಗಿ ನಾನು ಮೊದಲೇ ಇಂಗ್ಲೀಷ್ನಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ, ಎಮೋಷ್ನಲ್ ಸೆಂಟೆನ್ಸಸ್ಗಳನ್ನೆಲ್ಲ ಹಾಕಿ. ಬಟ್ ಸ್ವಾಗತ ಮಾಡುವಂತಹ ಒಂದು ಸ್ಪೀಚ್ ಇದೆಯಲ್ವ, ಅದು ಕನ್ನಡದಲ್ಲಿ ಇರೋದ್ರಿಂದಾಗಿ ನಾನು ಇಂಗ್ಲೀಷ್ನಲ್ಲಿ ಹೇಳೋದು ಸರಿಯಾಗೋದಿಲ್ಲ ಎಂಬ ಕಾರಣಕ್ಕೆ ಕನ್ನಡದಲ್ಲಿ ಇದ್ಲಲ್ವ ಅದನ್ನೇ ನಾನು ಸ್ವಾಗತ ಇದ್ದಲ್ಲಿ ಧನ್ಯವಾದ ಅಂತ ಹೇಳಿ ಬರೆದು ಅಡ್ಜಸ್ಟ್ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಓದಿ ಆಮೇಲೆ ಎದುರು ನೋಡ್ತಾ ಇದ್ದೆ, ಎಲ್ಲರೂ ನಗಾಡ್ತಿದ್ರು, ಆ ಮುಖಗಳೆಲ್ಲ ಒಂಥರ ಚೆನ್ನಾಗಿ ನೀಟಾಗಿ ಕಾಣ್ತಾಯಿತ್ತು. ಸ್ವಲ್ಪನೇ ಜನ ಇದ್ದದ್ರಿಂದಾಗಿ ಎಲ್ಲರ ಮುಖವನ್ನು ಸರಿಯಾಗಿ ನೋಡಲಿಕ್ಕೂ ಆಗ್ತಾಯಿತ್ತು. ಆ್ಯಂಡ್ ತುಂಬ ಖುಷಿಯಾಯಿತು ಅಂತಲೇ ಹೇಳಬಹುದು. ಮ್ಯಾಮ್ ಸರ್ ಎಲ್ಲ ನಗಾಡ್ತಾ ಇದ್ದರು. ಸ್ಟೇಜಲ್ಲಿ ಕೂತ ಸರ್ ಮ್ಯಾಮ್ಗಳು ಯಾಕೆ ನಗಾಡ್ತಿದ್ರು ಅಂತ ಹೇಳಿದರೆ, ನನಗೆ ಆ ಒಂದು ಎದುರುಗಡೆ ಸ್ಪೀಚ್ ಮಾಡಲಿಕ್ಕೆ ಇಟ್ಟಿರ್ತಾರಲ್ಲ ಅದು ತುಂಬ ಎತ್ತರ ಆಗಿತ್ತು. ನಾನು ಹಾಗಾಗಿ ಸ್ವಲ್ಪ ತುದಿಗಾಲಲ್ಲಿ ನಿಂತು ಓದ್ತಾ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಅವ್ರು ನಗಾಡ್ತಾ ಇದ್ದರು ಅಂತಲೇ ಹೇಳ್ಬೋದು. ಹಾಗೆಯೇ ಡ್ಯಾನ್ಸ್ ಇತ್ತು, ತುಂಬಾ ಎಂಜಾಯ್ ಮಾಡಿದೆ.
ನೆಕ್ಸ್ಟ್ ರೈನೋಥಾನ್ ಇತ್ತು. 5 ಕಿಲೋಮೀಟ್ರ್ ಓಡಿ ಕಾಲು ನೋವು 2-3 ದಿನ ಆದರೂ ಇನ್ನೂ ಹೋಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಅಲ್ಲೂ ಡ್ಯಾನ್ಸ್ ಇತ್ತು. ಕೆಸರಲ್ಲೆಲ್ಲ ಡ್ಯಾನ್ಸ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ದೇನೆ ಅಂತಲೇ ಹೇಳ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಎಂಜಾಯ್ ಮಾಡ್ತೇನೆ ಅಂತ ಹೇಳಿ. ಬಟ್ ಓಡಿದ್ದೇನೆ ತುಂಬ ಸಖತ್ತಾಗಿ ಓಡಿದ್ದೇನೆ ಅಂತಲೇ ಹೇಳ್ಬಹುದು. ಸ್ಟಾರ್ಟಿಂಗ್ ಓಡುವಾಗ ಹಿಂದಿನ ಲೈನಲ್ಲಿ ಇದ್ದ ಕಾರಣ ಎಲ್ಲರೂ ಓಡಿದ ಮೇಲೆ ನಾವು ಹಿಂದ್ಗಡೆ ಓಡೋಕ್ಕೆ ಸಾಧ್ಯವಾಯಿತು. ಮೊದಲೇ ಫಸ್ಟಿಗೆ ಓಡೋಕ್ಕೆ ಸಿಕ್ಕಿದರೆ ಖಂಡಿತವಾಗ್ಲೂ ವಿನ್ ಆಗ್ಬೋದಿತ್ತು ಅನ್ನುವ ಭರವಸೆ ನನಗಿತ್ತು. ಆ್ಯಂಡ್ ಆದರೂ ತುಂಬ ಜನರನ್ನು ಹಿಂದಾಕಿದೆ. ಒಂದು ದೊಡ್ಡ ಲೈನ್ ಸರಿದು ಹೋಗ್ತಾನೆ ಇತ್ತು. ಬಟ್ ನಾನು ಸ್ವಲ್ಪ ಓಡೋದು, ಸ್ವಲ್ಪ ನಿಲ್ಲೋದು, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದು, ಈ ರೀತಿಯಾಗಿ ಮಾಡಿಕೊಂಡು ತುಂಬ ದೂರ ತಲುಪಿದೆ. ಆ್ಯಂಡ್ ಫೈನಲ್ಲಿಗೆ ಬರುವಾಗ ನನ್ನೆದುರು ಒಂದು 3 ಜನ ಇಬ್ಬರೇ ಕಂಡದ್ದು. ಆ್ಯಂಡ್ ನೆಕ್ಸ್ಟ್ ಒಬ್ಬಳು ಹಿಂದಿಂದ ಜಾಯ್ನ್ ಆದಳು. ಆಗ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ತುಂಬ ಓಡಲಿಕ್ಕೂ ಸಾಧ್ಯವಾಗೋದಿಲ್ಲ. ಸ್ವಲ್ಪ ಓಡೋದು, ಸ್ವಲ್ಪ ನಿಲ್ಲೋದೇ ಮಾಡ್ತಾ ಇದ್ದೆ. ಆ್ಯಂಡ್ ಅದಾದ ಮೇಲೆ ಅಲ್ಲಿ ಸ್ಟೇಜ್ ಹತ್ರ ಹೋಗುವಾಗ 4th ಆದರೂ ಬರ್ಬೋದು ಅಂತ ಹೇಳಿ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿ ಹೋಗಿ ನೋಡುವಾಗ ಮೊದಲೇ ಹೋಗಿದ್ರಂತೆ. ಆ್ಯಂಡ್ ಸ್ಪೋರ್ಟ್ಸ್ನಲ್ಲಿರೋರನ್ನು ಹಿಂದಾಕ್ಲಿಕ್ಕೆ ನಮ್ಮಿಂದ ಸಾಧ್ಯನಾ ಅಂತ ಹೇಳಿಕೊಂಡು ಸಮಾಧಾನ ಪಡ್ಕೊಂಡೆ. ಆ್ಯಂಡ್ ಮೆಡಲ್ ಬೇರೆ ಸಿಕ್ಕಿತ್ತು ಮತ್ತು ಊಟದ ವ್ಯವಸ್ಥೆ ಕೂಡ ಇತ್ತು. ನಾವು ಹೋಗುವಾಗ ಲೇಟ್ ಆಗಿದ್ದರಿಂದಾಗಿ ಊಟ ಎಲ್ಲ ಮುಗ್ದಿತ್ತು. ಅಂದರೆ ಪಲಾವ್ ಇತ್ತು ಮೊದಲಿಗೆ. ಅದಾದಮೇಲೆ ಮೆಡಲ್ ಎಲ್ಲ ತಗೊಂಡು ಈ ಕಡೆ ಬರುವಾಗ ಮತ್ತೆ ಕೌಂಟರ್ ಓಪನ್ ಆಯಿತು. ಅಪ್ಪನ ಗುಡ್ತಾ ಇದ್ದದ್ರಿಂದಾಗಿ ಅಲ್ಲಿ ಹೋಗಿ ಚೆನ್ನಾಗಿ ದೋಸೆ ತಿಂದ್ವಿ. ಆ್ಯಂಡ್ ಅದಾದಮೇಲೆ ತುಂಬ ಡ್ಯಾನ್ಸ್ ಮಾಡಿದ್ದೇವೆ ಅಂತಲೇ ಹೇಳ್ಬೋದು. ಫೋಟೋಸ್ ಕೂಡ ತಕ್ಕೊಂಡ್ವಿ. ಆ ಮಳೆಯಲ್ಲಿ ನೆಂದ್ಕೊಂಡು ಕೆಸರಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಕೇಳ್ತಾ ಇದ್ದರೆ ಮಜಾನೇ ಬೇರೆ ಅಂತಲೇ ಹೇಳ್ಬಹುದು. ಅದಾದ ನೆಕ್ಸ್ಟ್ ಡೇನೇ ನಮಗೆ ವೈವಾ ಇತ್ತು, ಪ್ರೆಸೆಂಟೇಷನ್ ಕೊಡಲಿಕ್ಕಿತ್ತು. ನಾವು ಇಂಡಸ್ಟ್ರಿ ವಿಸಿಟಿಗೆ ಹೋಗಿದ್ವಲ್ವ ಅದರದ್ದು. ಸೊ ಪ್ರಿಪೇರ್ ಆಗಲಿಕ್ಕೆ ಏನೂ ಇಲ್ಲ ಅಂತ ಹೇಳಿ ಅನ್ನಿಸ್ತು. ಜಸ್ಟ್ AI ಸಹಾಯ ತಗೊಂಡು ಜಸ್ಟ್ ಓದಿಕೊಂಡು ಹೋದೆ. ಆ್ಯಂಡ್ ನೆಕ್ಸ್ಟ್ ಡೇನು ಜಸ್ಟ್ ಓದಿಕೊಂಡು ಹೋದೆ. ಏನೂ ಪ್ರಿಪೇರ್ ಮಾಡಲಿಲ್ಲ. ಬಟ್ ನನಗೊಂದು ಕಾನ್ಫಿಡೆಂಟ್, ಯಾವುದೇ ಪ್ರೆಸೆಂಟೇಷನ್ ಮಾಡೋದಾದರೂ ಜಾಸ್ತಿ ಪ್ರಿಪೇರ್ ಆಗೋದಕ್ಕಿಂತ ಅಲ್ಲಿ ಆನ್ ದ ಸ್ಪಾಟಲ್ಲಿ ಯಾವ ಇನ್ಫಾರ್ಮೇಷನ್ ನನ್ನ ತಲೆಗೆ ಬರ್ತದ ಅದನ್ನು ಹೇಳಿಬಿಡಬೇಕು ಅನ್ನೋದು. ಆ್ಯಂಡ್ ನಾನು ಹಾಗೆ ಮಾಡೋದು. ಬಟ್ ಒಂದು ಟೀಮ್ನ ಪ್ರೆಸೆಂಟೇಷನ್ ಆದಮೇಲೆ ಸರ್ ಹೇಳಿದರು, ನೀವು ಇಂಗ್ಲೀಷ್ನಲ್ಲಾದರೂ ಮಾಡಿ, ಯಾವುದೇ ರೀತಿಯಲ್ಲಾದರೂ ಮಾಡಿ, ಒಟ್ಟು ಇಂಗ್ಲೀಷ್ನಲ್ಲಿ ಮಾಡಿ ಅಂತ ಹೇಳಿ. ಹಾಗಾಗಿ ನಾನು ಇಂಗ್ಲೀಷ್ನಲ್ಲೇ ಪಟ ಅಂತ ಹೇಳ್ಕೊಂಡು ಹೋದೆ. ಒಂಚೂರು ಕನ್ನಡ ಯೂಸ್ ಮಾಡಲಿಲ್ಲ. ಇದು ನೋಡಿ ನಮ್ಮ ಮುಂಡುವಿನ 3 ಮರಿಗಳು.